ನೀವು ಪತ್ರಕರ್ತರಾಗೋ ಆಸೆ ಇದೆಯಾ? ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು. ಇದು ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ 5 ಸ್ಟಾರ್ ರೇಟೆಡ್ ಕೋರ್ಸ್. ಯಾವುದೇ ಡಿಗ್ರಿ ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು. ಜರ್ನಲಿಸಂ ಡಿಗ್ರಿಯನ್ನೇ ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು. ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡಿಬಹುದು, ಜಾಯಿನ್ ಕೂಡ ಆಗ್ಬೋದು. ಭುಗಿಲೆದ್ದ ಬೆಟ್ಟಿಂಗ್ ಭೂತ, ವರ್ಷಕ್ಕೆ 13 ಲಕ್ಷ ಕೋಟಿ ಜೂಜು, IPL ಕಾಳದಂಧೆಗೆ ಕಾಲು ದೇಶ ಬಲಿ. ಇದು ಬೆಟ್ಟಿಂಗ್ ಭಾರತ. ನಮಸ್ಕಾರ ಸ್ನೇಹಿತರೆ, ದೇಶದೆಲ್ಲೆಡೆ IPL ಕಾವು ಜೋರಾಗಿದೆ. ಮನೆಗಳಲ್ಲಿ ಕ್ರಿಕೆಟ್ ಕಾಲೂರಿದೆ. ಇದೇ ಹೊತ್ತಲ್ಲಿ ಬೆಟ್ಟಿಂಗ್ ಬಗ್ಗೆ ಸ್ಫೋಟಕ ಸುದ್ದಿಯೊಂದು ಹೊರಬಿದ್ದಿದೆ. ಭಾರತದ ಅರ್ಧಕ್ಕರ್ಧ ಯುವ ಜನಾಂಗ ಬೆಟ್ಟಿಂಗ್ ಹುಚ್ಚಿಗೆ ಬಲಿಯಾಗ್ತಾ ಇದೆ. ವರ್ಷಕ್ಕೆ 8 ಲಕ್ಷ ಕೋಟಿಯಷ್ಟು ದುಡ್ಡು ಜೂಜಲ್ಲಿ ಕೊಚ್ಕೊಂಡು ಹೋಗ್ತಿದೆ, ತೊಳೆದುಕೊಂಡು ಹೋಗ್ತಾ ಇದೆ ಅಂತ ಜರ್ಮನಿ ಮೂಲದ ಪತ್ರಿಕೆ ರಿಪೋರ್ಟ್ ಮಾಡಿದೆ. ಭಾರತದಲ್ಲಿ ಮಾದಕ ವಸ್ತುವಿಗಿಂತ ಜೋರಾಗಿ IPLನ ಮಾದಕತೆ, ನಶೆ, ಬೆಟ್ಟಿಂಗ್ ಬಹಳ ಜೋರಾಗಿ ನಮ್ಮ ಯುವ ಜನತೆಯನ್ನ ಹಳ್ಳ ಹಿಡಿಸ್ತಾ ಇದೆ. ಹಾಗಿದ್ರೆ ಇದು ನಿಜಾನ? ಬೆಟ್ಟಿಂಗ್ ಹೇಗೆ ನಡೆಯುತ್ತೆ? ಈ ಪ್ರಮಾಣದಲ್ಲಿ ಇದು ಹರಡ್ತಿರೋದಕ್ಕೆ ಕಾರಣ ಏನು? ಬೆಟ್ಟಿಂಗ್ ಭಾರತದಲ್ಲಿ ಮಾಡ್ತಿರೋ ಅನಾಹುತಗಳೇನು ಅನ್ನೋದನ್ನ ಕ್ವಿಕ್ ಆಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆತನಕ ಮಿಸ್ ಮಾಡದೆ ನೋಡಿ. ಜೊತೆಗೆ ಪ್ರತಿಯೊಬ್ಬ ಬೆಟ್ಟಿಂಗ್ ಶೂರಂಗೂ ಇದನ್ನ ಶೇರ್ ಮಾಡಿ. ಕೋಟಿ ಬೆಟ್ಟಿಂಗ್ ದಂಧೆ, ಕಾಳ ದಂಧೆಯಲ್ಲಿ ಕಾಲು ಭಾರತ. ಸ್ನೇಹಿತರೆ, ಕ್ರಿಕೆಟ್ ಅಂದ್ರೆ ನಮ್ಮಲ್ಲಿ ಹಲವರಿಗೆ ಅಪಾರ ಪ್ರೀತಿ, ಅಭಿಮಾನ, ನಿತ್ಯ ಜೀವನದ ಜಂಜಡಗಳನ್ನ ಕ್ಷಣಕಾಲ ಮನಸ್ಸಿಗೆ ರಿಲೀಫ್ ಕೊಡುವಂತ ಅದ್ಭುತ ಆಟ. ಜಾತಿ, ಧರ್ಮ, ರಾಜಕೀಯ ಹೀಗೆ ಎಲ್ಲ ಬೌಂಡರಿ ಮೀರಿ ನೆಚ್ಚಿನ ತಂಡ, ನೆಚ್ಚಿನ ಆಟಗಾರನಿಗೆ ಜನರನ್ನ ಒಗ್ಗೂಡಿಸೋ ತಾಕತ್ತು ಇರುತ್ತೆ. ಈ ಕ್ರಿಕೆಟ್ಗೆ ಆ ರೀತಿ ಪವರ್ ಇದೆ. ಆದರೆ ಬಹಳ ಜನಕ್ಕೆ ಈ ಕ್ರಿಕೆಟ್ ಅಂದರೆ ಶುದ್ಧ ದಂಧೆಯಾಗಿ ಹೋಗಿದೆ. ದುಡ್ಡು ಮಾಡಿಕೊಳ್ಳೋ ಸುಗ್ಗಿ ಕಾಲ. ಸಣ್ಣದಾಗಿ ಶುರುವಾದ ಜೂಜು ಬೆಟ್ಟಿಂಗ್ ಈಗ ಕೋಟ್ಯಂತರ ರೂಪಾಯಿಗಳ ಕೈ ಬದಲಾಗೋ ಲಕ್ಷ ಕೋಟಿಗಳ ದೊಡ್ಡ ಮಷೀನ್ ಆಗಿ ಹೋಗಿದೆ. ಮನಿ ಮೇಕಿಂಗ್ ಮಷೀನ್ ಆಗಿ ಹೋಗಿದೆ. ಇದೀಗ ಕಾಲು ಭಾರತವೇ ಬೆಟ್ಟಿಂಗ್ ನಲ್ಲಿ ತೊಡಗಿದೆ ಅಂತ ಜರ್ಮನಿ ಮೂಲದ ಡಾಯ್ಚೆ ವೆಲ್ಲಾ ಅನ್ನೋ ಪತ್ರಿಕೆ ರಿಪೋರ್ಟ್ ಮಾಡಿದೆ. ಭಾರತದಲ್ಲಿ 14 ಕೋಟಿ ಜನ ರೆಗ್ಯುಲರ್ ಆಗಿ ಬೆಟ್ಟಿಂಗ್ ಆಡ್ತಾ ಇದ್ದು, IPL ವರ್ಲ್ಡ್ ಕಪ್ ನಂತಹ ದೊಡ್ಡ ಈವೆಂಟ್ಗಳು ಬಂದಾಗ ಈ ಸಂಖ್ಯೆ 37 ಕೋಟಿಗೆ ಹೋಗುತ್ತೆ ಅಂತ ಹೇಳಿದೆ. 37 ಕೋಟಿ! ಭಾರತದ ಒಟ್ಟು ಜನಸಂಖ್ಯೆ 25-26%. ಇದರರ್ಥ ಭಾರತದ ಕಾಲು ಭಾಗ ಈ ಕಾಳ ದಂಧೆಯಲ್ಲಿ, ಬೆಟ್ಟಿಂಗ್ ಬಲೆಯಲ್ಲಿ ಸಿಕ್ಕಾಕೊಂಡಿದೆ. ಬೆಟ್ಟಿಂಗ್ ಆಡುವವರಲ್ಲಿ 80% ಜನರ ನೆಚ್ಚಿನ ಆಟ ಅಂದರೆ ಕ್ರಿಕೆಟ್ಟೇ ಅಂತ ಕೂಡ ಈ ರಿಪೋರ್ಟ್ ಹೇಳ್ತಾ ಇದೆ. ಈ ರಿಪೋರ್ಟ್ ಹೇಳಬೇಕಂತನೂ ಇಲ್ಲ. ನಿಮ್ಮ ಅಕ್ಕಪಕ್ಕ ತಿರುಗಿ ನೋಡಿ, ಕೇಳಿ ನೋಡಿ. ಪ್ರತಿಯೊಬ್ಬರಿಗೂ ನಿಮ್ಮ ಹತ್ತದಲ್ಲಿ ಒಬ್ಬರಾದರೂ ಸಿಗ್ತಾರೆ ಈ ಥರದವರು. ಈ ಕಾಳ ದಂಧೆಯ ಒಟ್ಟು ಮೌಲ್ಯ $150 ಬಿಲಿಯನ್, ಅಂದರೆ ಸುಮಾರು 12.9 ಲಕ್ಷ ಕೋಟಿ ಅಂತ ಹೇಳಿದೆ. ಅಂದರೆ ಕರ್ನಾಟಕದ ಒಟ್ಟು ಬಜೆಟ್ಗಿಂತ 3 ಪಟ್ಟು ಜಾಸ್ತಿ ಇದೆ. ಹೇಗೆ ನಡೆಯುತ್ತೆ ಬೆಟ್ಟಿಂಗ್? ಸ್ನೇಹಿತರೆ, ಕ್ರಿಕೆಟ್ ಬೆಟ್ಟಿಂಗ್ ನಡೆಯುವುದು ಪೂರ್ಣ ಮೊಬೈಲ್ ಮೆಸೇಜ್ಗಳಲ್ಲಿ. ಬೆಟ್ಟಿಂಗ್ ನಲ್ಲಿ ನಡೆಸೋನಿಗೂ ಬೆಟ್ಟಿಂಗ್ ಕಟ್ಟೋರಿಗೂ ಮುಖತಃ ಪರಿಚಯವೇ ಇರುವುದಿಲ್ಲ. ತರಹೇವಾರಿ ವೆಬ್ಸೈಟ್ನಲ್ಲಿ ಬೆಟ್ಟಿಂಗ್ನ ರೇಷಿಯೋ ಹೇಳಲಾಗುತ್ತೆ. ಇದಕ್ಕೆ ಇಲ್ಲಿಂದಲೇ ಇವರು ದುಡ್ಡು ಕಟ್ತಾರೆ. ಯಾರು ಮ್ಯಾಚ್ ವಿನ್ ಆಗ್ತಾರೆ, ಯಾರು ಟಾಸ್ ವಿನ್ ಆಗ್ತಾರೆ, ಪವರ್ ಪ್ಲೇನಲ್ಲಿ ಎಷ್ಟು ರನ್ ಬರುತ್ತೆ, ಒಂದು ಸೆಷನ್ನಲ್ಲಿ ಎಷ್ಟು ಸ್ಕೋರ್ ಆಗುತ್ತೆ, ಕೊಹ್ಲಿ 50 ಹೊಡಿತಾರಾ, ಬೂಮ್ರಾ 2ಕ್ಕಿಂತ ಹೆಚ್ಚು ವಿಕೆಟ್ ತೆಗಿತಾರಾ, ಹೀಗೆ ನಾನಾ ರೀತಿಯಲ್ಲಿ ಬೆಟ್ಟಿಂಗ್ ಕಟ್ಟಲಾಗುತ್ತೆ. ಪಂದ್ಯದ ಸೋಲು ಗೆಲುವಿಗಿಂತ ಹೆಚ್ಚು ಬಾಲ್ ಟು ಬಾಲ್ ಬೆಟ್ಟಿಂಗ್ಗೆ ಅತ್ಯಧಿಕ ಬೇಡಿಕೆ ಇದೆ. ಈ ಬಾಲ್ನಲ್ಲಿ 4, ಈ ಬಾಲ್ನಲ್ಲಿ 6 ವಿಕೆಟ್ ಬೀಳುತ್ತೆ, ರನ್ ಹೊಡೆಯಲ್ಲ. ಈ ರೀತಿ ವಿಚಿತ್ರವಾಗಿ 5, 10, 15 ಸಾವಿರ ರೂಪಾಯಿವರೆಗೆ ಬೆಟ್ಟಿಂಗ್ ಕಟ್ತಾರೆ. ಲಂಬಿ, ಲಗಾಯಿ, ಕಾಯಿ, ಸೆಷನ್, ಫ್ಯಾನ್ಸಿ, ಜಾಕ್ ಪಾಟ್ ಅಂತ ಏನೇನೋ ವಿಚಿತ್ರವಾಗಿ ಬೆಟ್ಟಿಂಗ್ ಪ್ರಿಯರು ಹಣವನ್ನು ಸುರಿಸ್ತಾರೆ. ದೂರದ ಊರಲ್ಲಿ ಕೂತವರು ಗ್ರಾಮೀಣ ಪ್ರದೇಶದಲ್ಲಿ ಮಧ್ಯವರ್ತಿ ಇಟ್ಕೊಂಡು ಬೆಟ್ಟಿಂಗ್ ನಡೆಸ್ತಾರೆ. ಬೆಟ್ಟಿಂಗ್ ಗೆದ್ದವರಿಗೆ ಪಂದ್ಯ ಮುಗಿತಾ ಇದ್ದ ಹಾಗೆ ಇಲ್ಲವೇ ಮರುದಿನವೇ ಹಣ ಪೇಮೆಂಟ್ ಆಗುತ್ತೆ. ಸೋತವರು ನಿರ್ದಿಷ್ಟ ಅವಧಿಯೊಳಗೆ ಹಣ ಕೊಡದೇ ಇದ್ರೆ ವಸೂಲಿ ಮಾಡೋಕೆ ಜನ ಬರ್ತಾರೆ. ಒಂದು ಪಂದ್ಯ ಮುಗಿಯುವಷ್ಟರಲ್ಲಿ ಲಕ್ಷಾಂತರ ರೂಪಾಯಿ ಬೆಟ್ಟಿಂಗ್ ನಡೆಯುತ್ತೆ. ಬೆಟ್ಟಿಂಗ್ನಲ್ಲಿ ಹಣ ಕಳ್ಕೊಂಡು ಪರಿತಪಿಸ್ತಲೇ ಇದ್ರೂ ಕೂಡ ಮರಳಿ ಯತ್ನ ಮಾಡುವಂತ, ಇನ್ನೊಂದ್ಸಲಿ ಜಾಸ್ತಿ ಬಂದರೆ 2 ಸಾಲ ತೀರಿಸ್ಬೋದಲ್ಲ ಅಂತ ಮತ್ತೆ ಬೆಟ್ಟಿಂಗ್ ಕಟ್ಟಿ ಮತ್ತೆ ಎಲ್ಲವನ್ನ ಕಳ್ಕೊಂಡು ಬೀದಿಗೆ ಬಂದು ಏನೇನೋ ದುರಂತಗಳನ್ನು ಮಾಡ್ಕೊಂಡವರಿದ್ದಾರೆ. ಹಣ ಗಳಿಸಿದವರಿಗಿಂತ ಕಳ್ಕೊಂಡವರ ಸಂಖ್ಯೆನೇ ಜಾಸ್ತಿ ಇರುತ್ತೆ. ಅದು ಬೇಸಿಕ್ ಕಾಮನ್ ಸೆನ್ಸ್. ಬೆಟ್ಟಿಂಗ್ ಕಡ್ದವ್ರಿಗೆಲ್ಲ ದುಡ್ಡು ಬರಕ್ಕೆ ಅಲ್ಲೇ ನೋಟ್ ಪ್ರಿಂಟ್ ಮಾಡ್ತಾ ಕೂತಿರೋದಿಲ್ಲ ಬೆಟ್ಟಿಂಗ್ ನಡೆಸೋನು. ಕೋಟ್ಯಂತರ ಜನರಲ್ಲಿ ಎಲ್ಲೋ ಬೆರಳೆಣಿಕೆ ಸಂಖ್ಯೆ ಜನರಿಗಷ್ಟೇ ಬಹುಮಾನ ಸಿಗುತ್ತೆ, ಉಳಿದಿದ್ದ ಕಮಿಷನ್ ಅವನಿಗೆ ಹೋಗುತ್ತೆ. ಸೊ ಇದು ಬೆಟ್ಟಿಂಗ್ ಕಟ್ಟೋರು, ಕಳ್ಕೊಳ್ಳೋರು
ಎಲ್ಲೋ ಬೆರಳೆಣಿಕೆಯಷ್ಟು ಜನ ಗಳಿಸೋರು ಅಷ್ಟೇ. ಆದರೆ ಮಧ್ಯದಲ್ಲಿರ್ತಾರಲ್ಲ ಕಮಿಷನ್ ತಗೊಳ್ಳೋರು, ದಂಧೆ ನಡೆಸೋರು, ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಮಾಡ್ಕೊಳ್ತಾರೆ. ಅವರಿಗೆ ಇವನು ಕಳ್ಕೊಂಡ್ರು ಲಾಸ್ ಇಲ್ಲ, ಇವನು ಗೆದ್ರೂ ಲಾಸ್ ಇಲ್ಲ, ಅವರು ಕೂತಲ್ಲೇ ದುಡ್ಡು ಮಾಡ್ತಾ ಇರ್ತಾರೆ. ಗೆದ್ರು ಸೋತ್ರು ಬಿಡೋದಿಲ್ಲ ಬೆಟ್ಟಿಂಗ್ ಹುಚ್ಚು. ಸ್ನೇಹಿತರೆ, ಈ ಬೆಟ್ಟಿಂಗ್ಗಳಲ್ಲಿ ಒಬ್ಬನಿಗೆ 1,000 ರೂಪಾಯಿ ಬಂತು ಅಂದರೆ ಅಲ್ಲಿ 100 ಜನ 1,000 ರೂಪಾಯಿ ಕಳ್ಕೊಂಡಿರ್ತಾರೆ. ಆಗಲೇ ಹೇಳಿದ ಹಾಗೆ ಆ ರೀತಿಯ ಬಿಸ್ನೆಸ್ ಮಾಡೆಲ್ ಅಥವಾ ದಂಧೆಯ ಮಾಡೆಲ್ ಈ ಬೆಟ್ಟಿಂಗ್ನಲ್ಲಿರುತ್ತೆ. ದುರದೃಷ್ಟವಶಾತ್ ಬೆಟ್ಟಿಂಗ್ ಆಡೋರಿಗೆ ಇದು ಅರ್ಥ ಆಗಲ್ಲ. ಜೊತೆಗೆ ಈ ಬೆಟ್ಟಿಂಗ್ನಲ್ಲಿ ಸೋತ್ರು ಅಡಿಕ್ಷನ್, ಗೆದ್ರು ಅಡಿಕ್ಷನ್. ಯಾಕಂದರೆ ಮೊದಲನೇದಾಗಿ ಇಲ್ಲಿ ಯಾವುದೇ ಕಾನೂನುಬದ್ಧ ವ್ಯಾಪಾರದಲ್ಲಿ, ಕೆಲಸದಲ್ಲಿ ಸಿಗದಂತಹ ಲಾಭ ಸಿಗುತ್ತೆ ಅನ್ನೋ ಫೇಕ್ ನಂಬಿಕೆ ಇರುತ್ತೆ. ನೀವು ಒಂದಿನ ಪೂರ್ತಿ ಮೈ ಬಗ್ಗಿಸಿ ದುಡಿದ್ರೂ ಕೂಡ ಬಹಳ ಅಂದರೆ 1,000, ಇನ್ನೂ ಹೆಚ್ಚು ಅಂದರೆ 2,000 ರೂಪಾಯಿ ಗಳಿಸಬಹುದು. ಆದರೆ ಇಲ್ಲಿ ಒಂದೇ ಏಟಿಗೆ ಕೂತಲ್ಲೇ 10,000, 50,000 ಹಣ ಮಾಡೋ ಅವಕಾಶ ಇರುತ್ತೆ. ಹೀಗಾಗಿ ಯುವಕರು ದೊಡ್ಡ ಮಟ್ಟದಲ್ಲಿ ಹಣವನ್ನು ಬಾಜಿಗೆ ಕಟ್ತಾರೆ. ಹಣ ಕಳ್ಕೊಂಡವರು ಆಗಲೇ ಹೇಳಿದ ಹಾಗೆ ಕಳ್ಕೊಂಡಿರೋ ದುಡ್ಡನ್ನು ಒಂದ್ಸಲಿ ಗೆದ್ದುಬಿಡೋಣ, ಆ ಗೆದ್ದುಬಿಟ್ಟ ಮೇಲೆ ಮತ್ತೆ ಹೋಗೋದು ಬೇಡ ಅಂತ ಪದೇ ಪದೇ ಹೋಗಿ ಸೋಲ್ತಾನೆ ಇರ್ತಾರೆ. ಗೆದ್ದವರು ಗೆದ್ದಾಗ ಸಹಜವಾಗಿ ಸೈಕಲಾಜಿಕಲಿ ಒಂದು ಥ್ರಿಲ್ ಸಿಗುತ್ತೆ. 3 ಗಂಟೆಯಲ್ಲಿ 5-10 ಸಾವಿರ ಮಾಡಿರಬೇಕಾದ್ರೆ ನನ್ನನ್ನು ಕೋಟ್ಯಾಧಿಪತಿ ಮಾಡೋಕ್ಕೆ ಹುಟ್ಟಿರೋದಿದು ಬೆಟ್ಟಿಂಗು ಅಂತ ಅಂದ್ಕೊಂಡು ನನ್ನನ್ನು ತಡೆಯೋರೇ ಇಲ್ಲ ಅಂಥೇಳಿ, ನಾನು ದೊಡ್ಡ ಇದು ಅಂಥೇಳಿ ಬೆಟ್ಟಿಂಗ್ನಲ್ಲಿ ನುಗ್ತಾರೆ. ಆ ಉತ್ಸಾಹದಲ್ಲಿ ಮತ್ತಷ್ಟು ದೊಡ್ಡ ಅಮೌಂಟ್ಗೆ ಬೆಟ್ಟಿಂಗ್ ಕಟ್ಟಿ ತಲೆ ಮೇಲೆ ತಂಡೆ ಬಟ್ಟೆ ಹಾಕೊಂಡು ವಾಪಸ್ ಬರ್ತಾರೆ. ಈ ವಿಷ ವರ್ತುಲ ಮತ್ತೆ ಬೆಟ್ಟಿಂಗ್ ಪ್ರಿಯರನ್ನು ಜೂಜಿನ ಅಡ್ಡೆಗೆ ವಾಪಸ್ ಆಗಿಸೋಕೆ ಯಶಸ್ವಿಯಾಗುತ್ತೆ. ಆಲ್ಕೋಹಾಲ್ ಅಥವಾ ನಶಾ ಸಾಮಗ್ರಿ ಥರ ಇದು ಕೂಡ ಒಂದು ಚಟವಾಗಿ, ಗೀಳಾಗಿ, ಹುಚ್ಚಾಗಿ ಪರಿವರ್ತಿಸುತ್ತೆ. ಸಾಲ ಮಾಡಿ ಬೆಟ್ಟಿಂಗ್. ಇನ್ನು ಆರಂಭದಲ್ಲಿ ಕುತೂಹಲಕ್ಕೆ ಅಂತ ಜನ ಬೆಟ್ಟಿಂಗ್ ಶುರು ಮಾಡ್ತಾರೆ. ತಮ್ಮ ಉಳಿತಾಯದ ಹಣದಿಂದ 500-1,000 ರೂಪಾಯಿ ಅಂತಲೇ ಬೆಟ್ಟಿಂಗ್ ಶುರು ಮಾಡಿರ್ತಾರೆ. ಆದರೆ ಬೆಟ್ಟಿಂಗ್ನ ಸುಳಿಯಲ್ಲಿ ಸಿಲುಕಿ ಅದು ಗೊತ್ತಾಗುವಷ್ಟರಲ್ಲಿ ಅದು 50-80 ಸಾವಿರ ತಲುಪಿರುತ್ತೆ. ಕೆಲವೊಂದ್ಸಲಿ ಕೋಟಿ ಲೆಕ್ಕಕ್ಕೂ ಹೋಗಿರುತ್ತೆ ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ. ಆರಂಭದಲ್ಲೇನೋ ತಮ್ಮ ಬಳಿ ಇರೋ ಅಥವಾ ತಮಗೆ ಬರೋ ಸಂಬಳದಲ್ಲೇ ಮ್ಯಾನೇಜ್ ಮಾಡ್ತಿರ್ತಾರೆ. ಆದರೆ ದೊಡ್ಡ ಮೊತ್ತದ ಹಣ ಲಾಸ್ ಆದಾಗ ಪ್ರೆಷರ್ಗೆ ಒಳಗಾಗ್ತಾರೆ. ಹೇಗಾದರೂ ಮಾಡಿ ಕಳ್ಕೊಂಡಿರೋ ಹಣವನ್ನು ವಾಪಸ್ ಪಡಿಬೇಕು ಅನ್ನೋ ಜಿದ್ದಿಗೆ ಬೀಳ್ತಾರೆ. ಇದರಿಂದ ಸ್ನೇಹಿತರ ಬಳಿ, ಸಂಬಂಧಿಕರ ಬಳಿ ಹಣವನ್ನು ಪಡಿತಾರೆ. ನಂತರ ಸಾಲದ ಮೂಟೆ ದೊಡ್ಡದಾದಂತೆ ಕೈಯಲ್ಲಿರೋ ಮೊಬೈಲು, ಅಪ್ಪ ಕೊಡಿಸಿದ ಬೈಕು, ಸಿಕ್ಕಿದ್ದನ್ನು ಅಡ ಇಡೋಕೆ ಶುರು ಮಾಡ್ತಾರೆ. ಮನೇಲಿರೋ ಆಭರಣ ಕೂಡ ಕದಿಯೋಕೆ ಶುರು ಮಾಡ್ತಾರೆ. ಬೆಟ್ಟಿಂಗ್ ಅನ್ನೋ ಮಾಯೆ ತಾನ್ಯಾರು, ತನ್ನ ಕೆಲಸ ಏನು ಎಲ್ಲವನ್ನ ಮರೆಸಿಬಿಡುತ್ತೆ. ಬೆಟ್ಟಿಂಗ್ಗೆ ದಾಸರಾದ ಎಷ್ಟೋ ಜನ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಕೆಲವೊಮ್ಮೆ ಯಾವುದರಲ್ಲೋ ಸಿಕ್ಕಿಬಿದ್ದು ಜೈಲಿಗೂ ಕೂಡ ಹೋಗೋ ಪರಿಸ್ಥಿತಿ ಬಂದಿದೆ. ಎಷ್ಟೋ ಜನ ಈ ಬೆಟ್ಟಿಂಗ್ನಿಂದ ಆದ ಲಾಸ್ನಿಂದ, ಜೊತೆಗೆ ಬೆಟ್ಟಿಂಗ್ ಆಡಿ ಹಾಳಾದನಂತೆ ಅಂತ ಸಂಬಂಧಿಕರು, ಊರವರು ಮಾತನಾಡ್ತಿರೋದನ್ನು ತಡಿಲಿಕ್ಕಾಗದೆ ತಮ್ಮ ಬದುಕಿಗೆ ಫುಲ್ ಸ್ಟಾಪ್ ಇಟ್ಟಿರೋ ಕೆಟ್ಟ ಎಕ್ಸಾಂಪಲ್ಸ್ ಕೂಡ ಇವೆ. ಕಳೆದ ವರ್ಷ ತೆಲಂಗಾಣದಲ್ಲಿ ಮಗ ಬೆಟ್ಟಿಂಗ್ ಆಡಿ 30 ಲಕ್ಷ ಲಗಾಡಿ ತೆಗೆದ ಅಂತ 3 ಜನರ ಇಡೀ ಫ್ಯಾಮಿಲಿನೇ ಈ ಥರ ಕೆಟ್ಟ ನಿರ್ಧಾರ ಕೈಗೊಂಡಿತ್ತು. ಬೇಡ ಅಂಥೇಳಿ ಎಲ್ಲ ಎಂಡ್ ಆಗಿತ್ತು ವಿಚಾರ. ಅಲ್ಲಿ ಹಳ್ಳಿಗಳಿಗೂ ನುಗ್ಗಿರೋ ಬೆಟ್ಟಿಂಗ್ ಪಿಡುಗು. ಒಂದು ಕಾಲದಲ್ಲಿ ದೂರದ ಮುಂಬೈ, ದಿಲ್ಲಿ, ಚೆನ್ನೈ, ಬೆಂಗಳೂರಿನಂತಹ ದೊಡ್ಡ ದೊಡ್ಡ ನಗರಗಳಿಗೆ ಮಾತ್ರ ಈ ಬೆಟ್ಟಿಂಗ್ ಭೂತ ಸೀಮಿತ ಆಗಿತ್ತು. ಆದ್ರೀಗ ಜಿಲ್ಲೆ ಮತ್ತು ತಾಲೂಕು ಕೇಂದ್ರಗಳಿಗೂ ವಿಸ್ತರಿಸಿದೆ. ಗ್ರಾಮೀಣ ಪ್ರದೇಶದಲ್ಲೂ ಯಥೇಚ್ಛವಾಗಿ ಬೆಟ್ಟಿಂಗ್ ನಡೀತಾ ಇದೆ. ವಯಸ್ಸು, ಆರ್ಥಿಕ ಪರಿಸ್ಥಿತಿ, ಕೌಟುಂಬಿಕ ಹಿನ್ನೆಲೆ ಇದು ಯಾವುದೇ ಭೇದ ಭಾವ ಇಲ್ಲದೆ ನಿರಾತಂಕವಾಗಿ ಹಬ್ತಾ ಇದೆ. ಅದರಲ್ಲೂ ಇತ್ತೀಚೆಗೆ ತಾನೇ ವ್ಯಾಸಂಗ ಮುಗಿಸಿ ಭವಿಷ್ಯ ರೂಪಿಸಿಕೊಳ್ಳಬೇಕಾಗಿರೋ ಯುವಕರು ಕೂಡ ಇದರ ಮೋಡಿಗೆ ಒಳಗಾಗ್ತಾ ಇದ್ದಾರೆ. ಡಿಜಿಟಲ್ ಯುಗದಲ್ಲಿ ಎಲ್ಲರ ಜೇಬಿನಲ್ಲಿರೋ ಮೊಬೈಲ್ ಫೋನ್ ಈ ಬೆಟ್ಟಿಂಗ್ ಲೋಕದ ಹೆಬ್ಬಾಗಿಲಾಗಿದೆ. ಬೆಟ್ಟಿಂಗ್ ಜೊತೆ ಫ್ಯಾಂಟಸಿ ಕ್ರಿಕೆಟ್ನ ಗೀಳು ಕೂಡ ಹೆಚ್ಚಾಗಿದೆ. ಭಾರತದಲ್ಲಿ 300ಕ್ಕೂ ಅಧಿಕ ಫ್ಯಾಂಟಸಿ ಆ್ಯಪ್ಗಳಿದ್ದಾವೆ. 18 ಕೋಟಿಗೂ ಅಧಿಕ ಜನ ಬಳಸ್ತಾ ಇದ್ದಾರೆ. ಡ್ರೀಮ್ ದ್ಯಾಟ್, ಡ್ರೀಮ್ ದಿಸ್, ಅದು ಡ್ರೀಮ್, ಇದು ಡ್ರೀಮ್, ಸುಡುಗಾಡು ಡ್ರೀಮ್ ಅಂಥೇಳಿ ಏನೇನೋ ತಗೊಂಬಂದು ಅದಕ್ಕೆ ಸ್ಟಾರ್ ಕ್ರಿಕೆಟರ್ಸ್ ಹತ್ರನೇ ಏನೋ ಈ ಜಾಹೀರಾತನ್ನು ಮಾಡಿಸಿ ಬಹಳ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ. ಪ್ರತಿಯೊಬ್ಬರು ಮೊಬೈಲ್ನಲ್ಲಿ ಕೂತ್ಕೊಂಡೆ ಸೋ ಕಾಲ್ಡ್ ಸೆಲೆಬ್ರಿಟಿನೇ ಬಂದು ಹೇಳಿರ್ಬೇಕಾದ್ರೆ ಇನ್ನೇನು ಆಡೋಣ ಚೂರು ಏನಾಗುತ್ತೆ ಅಂಥೇಳಿ ಆ ಆ್ಯಡ್ ಕೊಟ್ಟಾಗಲೂ ಕೂಡ ಇದು ನಿಮಗೆ ಚಟ ಆಗಬಹುದು ಅನ್ನೋ ಥರದಲ್ಲಿ ಒಂದು ಸಣ್ಣ ಮೆಸೇಜ್ ಪಾಸ್ ಮಾಡ್ತಾರೆ. ಅದು ಯಾರು ಕಿವಿಗೂ ಬೀಳೋದೇ ಇಲ್ಲ. ಬಟ್ ದುಡ್ಡು ಬಂತು, ಸಿಕ್ಕಾಪಟ್ಟೆ ಶ್ರೀಮಂತ ಆದ, ಆ ಮೆಸೇಜ್ ಮಾತ್ರ ಕಣ್ಣಿಗೆ ಬೀಳುತ್ತೆ. ಕಳ್ಕೊಂಡವ್ರು ಎಷ್ಟು ಜನ ಅನ್ನೋದನ್ನು ಕೂಡ ಆ್ಯಡಲ್ಲಿ ತೋರಿಸ್ಬಿಟ್ಟಿದ್ರೆ ಜನ ಯಾವತ್ತೂ ಡೌನ್ಲೋಡೇ ಮಾಡ್ತಿರಲಿಲ್ಲ. ಸರಿಯಾದ ಕಾನೂನಿಲ್ಲ. ಸ್ನೇಹಿತರೆ, ಕಳೆದ 2 ದಶಕಗಳಿಂದ ಭಾರತದ ಕ್ರಿಕೆಟನ್ನು ಈ ಪಿಡುಗು ಕಾಡ್ತಾ ಇದೆ. ಹೀಗಿದ್ರೂ ಕೂಡ ಕಟ್ಟುನಿಟ್ಟಿನ ಕಾನೂನು ರಚನೆ ಆಗಿಲ್ಲ. 1999, 2000ರಲ್ಲಿ ಮೊದಲ ಬಾರಿಗೆ ಮ್ಯಾಚ್ ಫಿಕ್ಸಿಂಗ್ ದೊಡ್ಡ ಸದ್ದು ಮಾಡಿತು. ಭಾರತ ತಂಡದ ನಾಯಕರಾಗಿದ್ದ ಮೊಹಮ್ಮದ್ ಅಜರುದ್ದೀನ್, ಮನೋಜ್ ಪ್ರಭಾಕರ್, ಅಜಯ್ ಜಡೇಜಾ, ದಕ್ಷಿಣ ಆಫ್ರಿಕಾದ ಹ್ಯಾನ್ಸಿ ಕ್ರೋನ್ಯೆ ಎಲ್ರಿಗೂ ಕಳಂಕ ಮೆತ್ಕೊಂಡಿತ್ತು.
ಯಾವುದೋ ರಾಷ್ಟ್ರದಲ್ಲಿ ಕುಳಿತು ಫೋನ್ ಮೂಲಕ ಕ್ರಿಕೆಟ್ ಅಭಿಮಾನಿಗಳಿಂದ ಬಾಜಿ ಕಟ್ಟಿಸುವ ಮಾಫಿಯಾ ಕಿಂಗ್ ಪಿನ್ಗಳು ತಮಗೆ ಲಾಭ ತರುವಂತಹ ಫಲಿತಾಂಶಕ್ಕಾಗಿ ಕ್ರಿಕೆಟ್ ಆಟಗಾರರನ್ನು ಬುಕ್ಕಿಗಳ ಮೂಲಕ ಬುಕ್ ಮಾಡಿಕೊಂಡಿದ್ರು. ಆಮಿಷಗಳಿಗೆ ತಾರಾ ವರ್ಚಸ್ಸಿನ ಆಟಗಾರರು ಸ್ಟಾರ್ಸ್ ಬಲಿಯಾಗಿದ್ರು. ಆ ನಂತರ ಕೂಡ ಈ ಪಿಡುಗು ಬೇರೆ ಬೇರೆ ರೂಪ ಪಡೆದು ಅಟ್ಟಹಾಸ ಮೆರಿತಾ ಇದೆ. ದೇಶದಲ್ಲಿರೋ ಪಬ್ಲಿಕ್ ಗೇಮಿಂಗ್ ಆ್ಯಕ್ಟ್ ಪ್ರಕಾರ ಬೆಟ್ಟಿಂಗ್ ಆಡೋದು ಅಪರಾಧ. ಆದರೆ ಅದೇ ಕಾನೂನಲ್ಲಿ ಆಟದ ಸ್ಕಿಲ್ಗಳ ಮೇಲೆ ಬೆಟ್ಟಿಂಗ್ ಆಡೋದು ಅಪರಾಧ ಅಲ್ಲ ಅಂತ ಹೇಳಲಾಗಿದೆ. ಹೀಗಾಗಿ ಕೆಲವೊಬ್ಬರು ಆಟದ ಫಲಿತಾಂಶ ಏನು ಅಂತ ಮೊದಲೇ ಹೇಳೋದು ಕೂಡ ಒಂದು ಸ್ಕಿಲ್, ಕೌಶಲ್ಯ ಅಂತ ಸುಮ್ಮನೆ ತಲೆಹರಟೆ ವಾದವನ್ನು ಮಾಡ್ತಾರೆ. ಕಾನೂನುಬದ್ಧ ಬೆಟ್ಟಿಂಗ್ ಕಾನೂನುಬದ್ಧವಾದರೆ ಸರ್ಕಾರದ ನಿಯಂತ್ರಣ ಇರುತ್ತೆ. ಅಲ್ಲದೆ ಅದರಿಂದ ಬರೋ ಆದಾಯ ಕ್ರಿಕೆಟ್ ಮಂಡಳಿಗೆ ಮತ್ತು ತೆರಿಗೆ ಹಣ ಒಂದಷ್ಟು ಸರ್ಕಾರಕ್ಕೂ ಹೋಗುತ್ತೆ. ಬೇಕಿದ್ರೆ ಮಂಡಳಿಯಲ್ಲಿರೋ ಪದಾಧಿಕಾರಿ, ಆಡಳಿತ ಸಿಬ್ಬಂದಿ, ಆಟಗಾರರು ಇದರಲ್ಲಿ ಭಾಗಿಯಾಗುವಂತಿಲ್ಲ ಅನ್ನೋ ಕಾನೂನು ರೂಪಿಸಿದ್ರಾಯ್ತು ಅನ್ನೋ ವಾದವನ್ನು ಕೆಲವರು ಮುಂದಿಡ್ತಾರೆ. ಸುಪ್ರೀಂ ಕೋರ್ಟ್ ನೇಮಿಸಿದ್ದ ಲೋಧಾ ಸಮಿತಿ ಕೂಡ ಬೆಟ್ಟಿಂಗ್ನ ಕಾನೂನುಬದ್ಧ ಮಾಡಿ ಅಂತ ಹೇಳಿತ್ತು. ಜೊತೆಗೆ ಜಗತ್ತಿನ ಹಲವು ರಾಷ್ಟ್ರಗಳು ಕ್ರೀಡೆಗಳಲ್ಲಿ ಬೆಟ್ಟಿಂಗ್ ನಡೆಸೋಕೆ ಅವಕಾಶ ಮಾಡಿಕೊಟ್ಟಿವೆ. ಹೀಗೆ ನಮ್ಮಲ್ಲೂ ಕೂಡ ಮಾಡಿ ಅನ್ನೋ ಒಪಿನಿಯನ್ ಇದೆ. ಆದರೆ ಹಾಗೇನಾದರೂ ಮಾಡಿದ್ರೆ ಮ್ಯಾಚ್ ಫಿಕ್ಸಿಂಗ್ಗೆ ದಾರಿ ಮಾಡಿಕೊಟ್ಟಂತಾಗುತ್ತೆ. ಸರ್ಕಾರಕ್ಕೆ ಒಳ್ಳೆ ಆದಾಯ ಬರುತ್ತೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಅದರಿಂದ ಆಗೋ ಅನಾಹುತನೇ ಹೆಚ್ಚು. ಅಪರಾಧ ತಡೆಯೋಕೆ ನಿಯಮವನ್ನು ರೂಪಿಸಬೇಕೇ ಹೊರತು ಅಪರಾಧವನ್ನೇ ಲೀಗಲ್ ಮಾಡಬಾರ್ದು ಅನ್ನೋ ಕಾಮನ್ ಸೆನ್ಸಿಕಲ್ ಆರ್ಗ್ಯುಮೆಂಟ್ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡೋ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ನಿಮ್ಮ ಒಪಿನಿಯನ್ ಏನು ಈ ಬೆಟ್ಟಿಂಗ್ ಚಟಕ್ಕೆ ಸಂಬಂಧಪಟ್ಟಂತೆ? ನೀವು ಯಾರನ್ನಾದರೂ ನೋಡಿದ್ದೀರಾ ಇದರಲ್ಲಿ ಸಿಕ್ಕಾಕೊಂಡು ಲೈಫ್ ಹಾಳು ಮಾಡ್ಕೊಂಡಿರೋರನ್ನು ಅದರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ. ಒಂದು ಡಿಸ್ಕಷನ್ ಆಗಲಿ, ಬೇರೆಯವರು ಕೂಡ ಅದನ್ನು ನೋಡಲಿ, ಶೇರ್ ಆಗಲಿ. ಸ್ವಲ್ಪ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.